ಆಯಕಟ್ಟಿನ ಹುದ್ದೆಗೆ ತಮಗೆ ಬೇಕಾದವರನ್ನ ನೇಮಿಸುವ ವಿಚಾರದಲ್ಲಿ ನಡೀತಾ ಇರುವಂತಹ ತಿಕ್ಕಾಟ ಇದು ಉತ್ತರ ಕನ್ನಡ ಜಿಲ್ಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿನ ಅಂತರ್ಯುದ್ಧ ಅನ್ನುವಂಥದ್ದು ಬಹುಶಃ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತರೂ ಆಗ್ತಾ ಇಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಸಚಿವರು ವರ್ಸಸ್ ಶಾಸಕರು ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಸಾಕಷ್ಟು ಉದಾಹರಣೆಯನ್ನ ನಾವು ಕೊಟ್ಟಿದ್ದೂ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಆಗಿರ್ಬೋದು, ಸಿಎಂ, DCM ಯಾವ ರೀತಿಯ ಕಾರ್ಯತಂತ್ರ ಮಾಡ್ತಿದ್ದಾರೆ? ಅವರನ್ನು ಸಮಾಧಾನ ಮಾಡುವಂತಹ ಜವಾಬ್ದಾರಿ ಅವ್ರ ಮೇಲಿದೆ ಅಲ್ವಾ? ವೀಣಾ, ಸರ್ಕಾರ ರಚನೆ ಆದಾಗ್ಲಿಂದಲೂ ಈ ರೀತಿಯಾದಂಥ ಪರಿಸ್ಥಿತಿ ಸರ್ಕಾರದಲ್ಲಿ ಮುಂದುವರಿತಾ ಇದೆ. ಕಾರಣ ಆರಂಭದಲ್ಲಿ ಆಯ್ಕೆಯಾದಂಥ 136 ಶಾಸಕರ ಪೈಕಿ ಹಿರಿಯರು ಬಹುತೇಕರಿದ್ದರು. ಸಾಕಷ್ಟು ಜನ ಕ್ಯಾಬಿನೆಟ್ನ ಒಳಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಸಿಟ್ಟು ಸಹಜವಾಗಿ ಹಿರಿಯ ಶಾಸಕರಲ್ಲಿ ಇದೆ. ಸೊ ಆ ಕಾರಣಕ್ಕಾಗಿ BR ಪಾಟೀಲ್ ನೇತೃತ್ವದಲ್ಲಿ ಈ ಹಿಂದೆನೇ ಅಂದರೆ ಸಚಿವರುಗಳ ವರ್ತನೆ ವಿರುದ್ಧವೇ ಒಂದು ದೊಡ್ಡ ಮಟ್ಟದ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗಿತ್ತು. ಬಹುತೇಕ ಶಾಸಕರು ಸಚಿವರ ವಿರುದ್ಧ ಸಹಿ ಮಾಡಿ ಮುಖ್ಯಮಂತ್ರಿಗಳಿಗೆ ದೂರು ಕೂಡ ಕೊಟ್ಟಿದ್ರು. ಸೊ ಈಗ ಅದರ ಮುಂದುವರಿದ ಭಾಗ ಇತ್ತೀಚೆಗೆ ಕೆಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಸಚಿವರು ವರ್ಸಸ್ ಶಾಸಕರ ತಿಕ್ಕಾಟಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮೊನ್ನೆ ತುಮಕೂರಿನಲ್ಲೂ ಕೂಡ ಗುಬ್ಬಿ ಶ್ರೀನಿವಾಸ್ ಅವರು ಬಹಿರಂಗವಾಗಿ ರಾಜಣ್ಣ ಮತ್ತು ಪರಮೇಶ್ವರ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ತಮ್ಮ ಪತ್ನಿಯನ್ನು ತುಮುಲ್ ಅಧ್ಯಕ್ಷರನ್ನಾಗಿ ಮಾಡುವಂತಹ ಬಯಕೆ ಇಟ್ಕೊಂಡಿದ್ರು ಶ್ರೀನಿವಾಸ್ ಅವರು. ಆದರೆ ಕೊನೆ ಹಂತದಲ್ಲಿ ಪಾವಗಡ ಶಾಸಕರನ್ನು ವೆಂಕಟೇಶ್ ಅವ್ರನ್ನ ಕರೆದುಕೊಂಡು ಬಂದು ಅಲ್ಲಿ ಅಧ್ಯಕ್ಷರು ಮಾಡಿದ್ರು ಅನ್ನುವಂಥ ಸಿಟ್ಟು ಅಲ್ಲಿ ಈಗ ವ್ಯಕ್ತವಾಗಿದೆ. ಅದು ಬಹಿರಂಗಗೊಂಡಿದೆ. ಈಗ ಮೊನ್ನೆ ಅಷ್ಟೇ BR ಪಾಟೀಲ್ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಕಾರಣ ಅಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ಅವರ ವೈಮನಸ್ಸು ಮೊದಲಿನಿಂದಲೂ ಕೂಡ ಮುಂದುವರೆದಿದೆ. ಅವರು ಉಸ್ತುವಾರಿ ಸಚಿವರಾಗಿದ್ದ ಮೇಲೆ ಹಿರಿಯ ಶಾಸಕರನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು. ಅಂದರೆ ಜಿಲ್ಲೆಗೆ ಬರುವಂಥ ಅನುದಾನಗಳನ್ನು ಆಳಂದ ಕ್ಷೇತ್ರಕ್ಕೆ ಹೆಚ್ಚಾಗಿ ಅವರು ಅನುದಾನ ಒದಗಿಸಲಿಲ್ಲ ಅನ್ನುವಂಥ ಬೇಸರ ಕೂಡ ಇದೆ. ಜೊತೆಗೆ ವರ್ಗಾವಣೆ ವಿಚಾರದಲ್ಲಿ ಸಾಕಷ್ಟು ವೈಮನಸ್ಸುಗಳು ಕೂಡ ಮುಂದುವರೆದಿದ್ದಾವೆ. ಇದೇ ರೀತಿಯಾದಂತಹ ಪರಿಸ್ಥಿತಿಗಳನ್ನು ನೋಡಿದಾಗ ದಾವಣಗೆರೆ ಇರ್ಬೋದು, ಕೋಲಾರದಲ್ಲೂ ಕೂಡ ಮೊನ್ನೆ ಬೈರತಿ ಸುರೇಶ್ ಅವರನ್ನು ಬದಲಾಯಿಸಿ ಅಂತೇಳಿ ಬಹಿರಂಗವಾಗಿ KY ನಂಜೇಗೌಡರು ಮಾಧ್ಯಮಗಳ ಮುಂದೆ ಹೇಳಿದರು. ಅಂದರೆ ಯಾರನ್ನೂ ಜಿಲ್ಲಾ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರಗಳನ್ನು ಬೈರತಿ ಸುರೇಶ್ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರವಾದ ಆರೋಪ ಅಲ್ಲಿನ ಕಾಂಗ್ರೆಸ್ ಶಾಸಕರದ್ದೇ ಆಗಿದೆ. BJP ಶಾಸಕರದ ಆರೋಪಗಳು ಬೇರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ಯಾವುದೇ ರೀತಿಯಂಥ ಗುದ್ಲಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ BJP ಅವರು ಹೇಳ್ತಾರೆ. ಆದರೆ ಕಾಂಗ್ರೆಸ್ ಶಾಸಕರ ನಡುವೆನೇ ಕೂಡ ಸಮನ್ವಯತೆ ಇಲ್ಲ. ಜಿಲ್ಲಾ ಉಸ್ತುವಾರಿಯಾಗಿದ್ದಂಥವ್ರು ಯಾರನ್ನು ವಿಶ್ವಾಸಕ್ಕೆ ಪಡಿತಾ ಇಲ್ಲ. ವರ್ಗಾವಣೆ ವಿಚಾರದಲ್ಲಿ ತಿಕ್ಕಾಟುಗಳಾಗ್ತಾ ಇದ್ದಾವೆ. ಯಾರು ತಮ್ಮವ್ರನ್ನ ಯಾವುದೊಂದು ಆಯಕಟ್ಟಿನ ಹುದ್ದೆಗೆ ಶಿಫಾರಸು ಕೊಟ್ಟರೆ ಆ ಶಿಫಾರಸು ಪತ್ರಗಳಿಗೂ ಕೂಡ ಕಿಮ್ಮತ್ತು ಕೊಡ್ತಾ ಇಲ್ಲ. ಜೊತೆಗೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗುವಂತಹ 100 ಕೋಟಿ ಯೋಜನೆಗಳನ್ನು ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜಿಲ್ಲಾ ಉಸ್ತುವಾರಿ ಆಗಿದ್ರೂ ಕೂಡ ಆ ಜಿಲ್ಲೆಯ ಶಾಸಕರಿಗೆ ಅನುದಾನ ಒದಗಿಸುವಂಥದ್ದು, ಆ ಯೋಜನೆಯಲ್ಲಿ ಅನುದಾನ ಕೊಡುವಂಥ ಪ್ರಕ್ರಿಯೆಗಳಾಗ್ತಾ ಇಲ್ಲ ಅನ್ನುವಂಥದ್ದು ಬಹುತೇಕ ಶಾಸಕರ ಅಳಲು. ಸೊ ಆ ಕಾರಣಕ್ಕಾಗಿ ಈ ತಿಕ್ಕಾಟ ಇನ್ನೂ ತಾರಕಕ್ಕೆ ಏರ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇ ದಾವಣಗೆರೆಯದ್ದು ನೋಡಿದ್ರೆ ನಿಶ್ಚಿತವಾಗಿಯೂ SS ಮಲ್ಲಿಕಾರ್ಜುನ ವಿರುದ್ಧ ಶಾಸಕ ಬಸವರಾಜ ಶಿವಗಂಗಾ ಆರೋಪ ಮಾಡಿದ್ದನ್ನು ಗಮನಿಸಿದಾಗ ಚುನಾವಣೆಯ ಸಂದರ್ಭದಲ್ಲಿ BJPಗೆ ಸಪೋರ್ಟ್ ಮಾಡ್ತಾರೆ. ಇದು ಹೊಂದಾಣಿಕೆಯ ಪಾಲಿಟಿಕ್ಸ್, ನಮಗೆ ಈ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಬರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾಯಿಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೂ DK ಶಿವಕುಮಾರ್ ಅವ್ರಿಗೂ ಪತ್ರವನ್ನು ಬರೆದಿದ್ರು ಬಸವರಾಜ ಶಿವಗಂಗಾ. ಅಂದರೆ ಅಲ್ಲಿಯೂ ಕೂಡ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಆ ತಿಕ್ಕಾಟಗಳು ಮುಂದುವರೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಲೀಡ್ ಕೊಟ್ಟಿದ್ದೀವಿ, ಅವರ ಕ್ಷೇತ್ರದಲ್ಲೇ ಹೆಚ್ಚಿನ ಲೀಡ್ ಕೊಟ್ಟಿಲ್ಲ, ಅಂಥವ್ರನ್ನೆಲ್ಲ ಸಚಿವ ಸ್ಥಾನದಿಂದ ತೆಗಿರಿ ಅನ್ನುವಂತಹ ಮಾತನ್ನು ಕೂಡ ಬಸವರಾಜ ಶಿವಗಂಗಾ ಹೇಳಿದರು. ಹೀಗೆ ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಹಿರಂಗವಾಗಿ ಅವರ ತಿಕ್ಕಾಟಗಳು ಹೊರಗಡೆ ಬಂದಿದ್ದಾವೆ. ಬೆಳಗಾವಿ ರಾಜಕಾರಣದಲ್ಲೂ ಕೂಡ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಜನ ಕೂಡ ನೋಡ್ತಿದ್ದಾರೆ. ಅಂದರೆ ಶಾಸಕರು ಮತ್ತು ಸಚಿವರುಗಳ ನಡುವೆ ಒಂದು ಸಮನ್ವಯತೆಯಿಂದ ಕೆಲಸ ಆಗಬೇಕಾಗಿತ್ತು. ಅದಾಗದೇ ಇರುವ ಪರಿಣಾಮವಾಗಿ ಈ ತಿಕ್ಕಾಟಗಳು ಬೀದಿಗೆ ಬಿದ್ದಿದ್ದಾವೆ. ಅಂದ್ರೆ ಸಚಿವರ ವಿರುದ್ಧ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಬಣ ಅಂತಲೂ ಕೂಡ ಹೇಳಬಹುದಾ? ನಿಶ್ಚಿತವಾಗಿಯೂ ಇದ್ದಾವೆ. ಈಗ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬಣದಲ್ಲಿ ಗುಸ್ಕೊಂಡಿದ್ದಾರೆ. ಆಸಿಫ್ ಸೇಠ್, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ
ಆಕ್ರೋಶವನ್ನು ಹೊರಹಾಕಿದ್ರು. ಈ ಹಿಂದೆ ಬೆಳಗಾವಿಯ ಅಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪುತ್ರನ ಪರವಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ್ನು ಕೂಡ ಕೊಟ್ಟಿದ್ರು. ಸೊ ಅವಾಗ್ನಿಂದಲೂ ಅವರ ತಿಕ್ಕಾಟಗಳು ನಡೀತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಬಣದಲ್ಲಿ ಆಸಿಫ್ ಸೇಠ್ ಗುರುಸ್ಕೊಂಡಿದ್ದಾರೆ, DK ಶಿವಕುಮಾರ್ ಅವರು ಬಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಈ ಬಣ ಬಡಿದಾಟಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ತುಮಕೂರಿನಲ್ಲೂ ಕೂಡ ಗುಬ್ಬಿ ಶ್ರೀನಿವಾಸ್ ಅವರು ಪಕ್ಷಕ್ಕೆ ಬಂದಿದ್ದು DK ಶಿವಕುಮಾರ್ ಅವರ ಕಾರಣಕ್ಕಾಗಿ ಮತ್ತು ಅವರು ಕರೆದುಕೊಂಡು ಬಂದಿದ್ದು. ಆ ಕಾರಣಕ್ಕಾಗಿ ಈಗ ಆಗ್ತಾ ಇರುವಂತಹ ಅಧಿಕಾರ ಹಂಚಿಕೆಯ ಜಟಾಪಟಿಯಲ್ಲಿ ಅಲ್ಲಿ ಇಬ್ಬರು ಸಚಿವರಿದ್ದಾರೆ, KN ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇಬ್ಬರು ಕೂಡ ತುಮಕೂರು ಜಿಲ್ಲೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ತಮಗೆ ಬೇಕಾದಂಥವರನ್ನು ಆಯಕಟ್ಟಿನ ಹುದ್ದೆಗಳಿಗೆ ಹಾಕ್ತಾರೆ. ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ದಿನಗಳಿಂದ ಅವ್ರು ಪ್ರಯತ್ನ ಪಟ್ಟು ಇನ್ನೇನು ಆಗುತ್ತೆ ಅನ್ನುವಂಥ ಕೊನೆ ಕ್ಷಣದಲ್ಲಿ ರಾಜಣ್ಣ ಮತ್ತು ಪರಮೇಶ್ವರ್ ಅವರು ತಮ್ಮದೇ ಆದಂಥ ಸ್ಟ್ರಾಟಜಿ ಮಾಡಿ ಪಾವಗಡ ಶಾಸಕರನ್ನ ಕರೆದುಕೊಂಡು ಬಂದು ನಾಮಿನೇಷನ್ ಮಾಡಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿಯೂ ಕೂಡ ಬಣಬಡಿದಾಟ ಎಷ್ಟರ ಮಟ್ಟಿಗೆ ಇದೆ. ಅಹಿಂದ ವರ್ಸಸ್ ಮೇಲ್ವರ್ಗ ಅನ್ನುವ ರೀತಿಯಾದಂಥ ತಿಕ್ಕಾಟಗಳೇನಿದೆ ಅಲ್ಲಿಯೂ ಕೂಡ ಮುಂದುವರಿತಾ ಇದೆ. ಇದೇ ಮಾದರಿಯಲ್ಲಿ ಜಿಲ್ಲೆಗಳಲ್ಲೂ ಕೂಡ ಬಣಗಳ ರೀತಿ ಎರಡು ವಿಂಗಡಣೆಗಳಾಗಿದ್ದಾವೆ. ಒಂದು ಸಚಿವರು ಒಂದು ಕಡೆ, ಶಾಸಕರು ಇನ್ನೊಂದು ಕಡೆ, ಶಾಸಕರ ನಡುವೆಯೂ ಕೂಡ ಎರಡೆರಡು ಬಣಗಳಾಗಿದ್ದಾವೆ. ಸೊ ಈ ಬಣ ಬಡಿದಾಟ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ವ್ಯಾಪಕವಾಗಿ ಹಬ್ಬುತ್ತಾ ಇದೆ. ಇತ್ತೀಚೆಗೆ ಜಿಲ್ಲೆಗಳಲ್ಲೂ ಕೂಡ ಈ ಸಚಿವರ ವರ್ತನೆ ಮತ್ತು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕುವಂಥದ್ದು, ಬಹಿರಂಗವಾಗಿ ಹೇಳುವಂಥದ್ದು, ಅವ್ರ ಮೇಲೆ ದೂರು ಕೊಡುವಂಥ ಪ್ರಕ್ರಿಯೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ವೀಣಾ. ಎಸ್ ಸರ್, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.